ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವಿನ ಕೃಪೆಯಿಂದ ಜ್ಞಾನ ನೇತ್ರ ತೆರೆಯಲಾಗುವುದು. ಶ್ಲೋಕ 59. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅನುವಾದ: ಯಾವ ಗುರುವಿನಿಂದ ಅಜ್ಞಾನವೆನ್ನುವ ಕತ್ತಲಿನಿಂದ ಕುರುಡನಾಗಿರುವ ಭಕ್ತನ ಜ್ಞಾನಚಕ್ಷುವು ಬ್ರಹ್ಮಜ್ಞಾನವೆನ್ನುವ ಕಾಡಿಗೆಯ ಕಡ್ಡಿಯಿಂದ ತೆರೆಯಲ್ಪಡುವುದೋ ಅಂತಹ ಶ್ರೀ ಗುರುವಿಗೆ ಸಾಷ್ಟಾಂಗ ನಮಸ್ಕಾರಗಳು. ಭಾವಾರ್ಥ: ಕಣ್ಣು ಇಲ್ಲದಿದ್ದರೆ, ಕಣ್ಣಿಗೆ ರೋಗವಿದ್ದರೆ ದೃಷ್ಟಿಶಕ್ತಿ ಇರುವುದಿಲ್ಲ. ನೇತ್ರ ಚಿಕಿತ್ಸೆಯನ್ನು ಮಾಡುವ ವೈದ್ಯನು ರೋಗಿಗೆ ಕಣ್ಣು ಕಾಣದಿದ್ದಾಗ ಕಣ್ಣು ಕಪ್ಪು ಹಚ್ಚುವ ಕಡ್ಡಿಯಿಂದ ಕಾಡಿಗೆ ಹಚ್ಚುವನು. ಆಗ ನೇತ್ರರೋಗ ಸಂಪೂರ್ಣವಾಗಿ ವಾಸಿಯಾಗುವುದು. ಹಾಗೆಯೇ ಶ್ರೀ ಗುರುವರರು ಅಜ್ಞಾನದಿಂದ ನಾನು ಜೀವಿ ಎಂಬ ಭ್ರಮೆಯಲ್ಲಿದ್ದು ತನ್ನ ಸ್ವಸ್ವರೂಪವನ್ನು ತಿಳಿಯದ ಭಕ್ತನ ಜ್ಞಾನ ನೇತ್ರವನ್ನು ಬ್ರಹ್ಮಜ್ಞಾನವೆನ್ನುವ ಅಂಜನದಿಂದ ತೆರೆದು ರಕ್ಷಿಸುವರು. ಅಂತಹ ಜ್ಞಾನೋದಯ ಮೂಡಿಸುವ ಶ್ರೀ ಗುರುವಿಗೆ ಕೃತಜ್ಞಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸುವೆನು. ಗುರುವು ಜ್ಞಾನ ನೇತ್ರವನ್ನು ತೆರೆಯುವ ಸಂಘಟನೆ. ಪೂರ್ವದಲ್ಲಿ ವಿಶ್ರಾಂತ ಎಂಬ ಶ್ರದ್ಧಾವಂತ ಅನ್ವೇಷಕನಿದ್ದನು. ಅವನು ಪಾಂಡಿತ್ಯಪೂರ್ಣ ಕುಟುಂಬದಲ್ಲಿ ಜನಿಸಿದನು. ಅವನು ಎಲ್ಲ ಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡಿದ್ದರೂ ಅವನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು: ಆತ್ಮ ಎಂದರೇನು? ಈ ಕ್ಷಣಿಕ ಪ್ರಪಂಚದ ಆಚೆಗೆ ಏನಿದೆ? ನಾನು ಯಾರು? ಅವನು ಅನೇಕ ಶ್ರೋತ್ರಿಯರನ್ನು ಸಂಪರ್ಕಿಸಿದನು, ಆದರೆ ಪರಿಕಲ್ಪನೆಗಳನ್ನು ಮಾತ್ರ ಪಡೆದನು, ನೇರ ಸಾಕ್ಷಾತ್ಕಾರವಲ್ಲ. ಅಶಾಂತಿಯಿಂದ ಮತ್ತೂ ದುಃಖಿತನಾಗಿ ಅವನು ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ಕಾಡಿನಲ್ಲಿ ಆಲದ ಮರದ ಕೆಳಗೆ ಮೌನದಲ್ಲಿ ನಿಶ್ಚಲ ಪ್ರಕಾಶಮಾನ ಯೋಗಿ ಕೈವಲ್ಯಾನಂದರನ್ನು ಕಂಡನು. ವಿಶ್ರಾಂತನು ಅವರ ಪಾದಗಳಿಗೆ ಬಿದ್ದು ಅಳುತ್ತಾ, ಮಹಾತ್ಮರೇ, ನಾನು ಎಲ್ಲವನ್ನೂ ಓದಿದ್ದೇನೆ, ಆದರೆ ನಾನು ಇನ್ನೂ ಕುರುಡನಾಗಿದ್ದೇನೆ. ದಯವಿಟ್ಟು ನನ್ನ ಒಳಗಣ್ಣನ್ನು ತೆರೆಯಿರಿ, ಇದರಿಂದ ನಾನು ಸತ್ಯವನ್ನು ದರ್ಶಿಸುವೆನು. ಗುರುಗಳು ಮುಗುಳ್ನಕ್ಕೂ ಕರುಣೆಯಿಂದ ವಿಶ್ರಾಂತನಿಗೆ ಹೀಗೆ ಹೇಳಿದರು: ಈ ವಸ್ತ್ರವನ್ನು ತೆಗೆದುಕೊಂಡು ಕಣ್ಣಿಗೆ ಪಟ್ಟಿ ಧರಿಸಿ 41 ದಿನಗಳ ಕಾಲ ಸೇವೆ ಮಾಡು. ಇದನ್ನು ತೆಗೆಯಬೇಡ. ಕಣ್ಣುಗಳಿಲ್ಲದೆ ಕಾಣುವುದರ ಅರಿವಿನೊಂದಿಗೆ ಪ್ರತಿಯೊಂದು ಕ್ರಿಯೆಯನ್ನು ಮಾಡು. ವಿಶ್ರಾಂತನು ಹಿಂಜರಿಯದೆ ಕಣ್ಣು ಮುಚ್ಚಿ ಗುರುವಾಕ್ಯವನ್ನು ಪಾಲಿಸಿದನು. ಕತ್ತಲೆಯಲ್ಲಿ ಅವನು ಅಡುಗೆ ಮಾಡುತ್ತಿದ್ದನು, ಸ್ವಚ್ಛಗೊಳಿಸುತ್ತಿದ್ದನು, ನೀರು ತರುತ್ತಿದ್ದನು ಮತ್ತು ಗುರು ಧ್ಯಾನ ಮಾಡುತ್ತಿದ್ದನು. ಇವೆಲ್ಲವನ್ನು ಮೌನವಾಗಿ ತನ್ನ ಗುರುಗಳ ನಾಮ ಜಪಿಸುತ್ತಾ ಮಾಡುತ್ತಿದ್ದನು. ಮೊದಲಿಗೆ ಅವನು ಎಡವಿ ಬೀಳುತ್ತಿದ್ದನು, ಆದರೆ ನಿಧಾನವಾಗಿ ಅವನು ಒಳಗೆ ಒಂದು ಬೆಳಕಿನ ಶಕ್ತಿಯು ಇರುವಿಕೆಯನ್ನು ಅನುಭವಿಸಲು ಪ್ರಾರಂಭಿಸಿದನು. ಕಾಣದ ಆ ಶಕ್ತಿ ಅಂತರ್ಜ್ಯೋತಿ ಅವನಿಗೆ ಮಾರ್ಗದರ್ಶನ ನೀಡುತ್ತಿತ್ತು. 41ನೆಯ ದಿನ ಸೂರ್ಯೋದಯದ ಸಮಯದಲ್ಲಿ ಗುರುಗಳು ವಿಶ್ರಾಂತನನ್ನು ಕರೆದರು. ವಿಶ್ರಾಂತ, ನಿನ್ನ ಕಣ್ಣಿನ ಪಟ್ಟಿಯನ್ನು ತೆಗೆದುಹಾಕು. ಆದರೆ ನಿನ್ನ ಭೌತಿಕ ಕಣ್ಣುಗಳಿಂದ ನೋಡಬೇಡ, ಒಳಗೆ ನೋಡು. ವಿಶ್ರಾಂತನು ಅದನ್ನು ತೆಗೆದು ಒಳಮುಖವಾಗಿ ನೋಡುವ ಕ್ಷಣ ಅವನ ಹಣೆಯಲ್ಲಿ ಒಂದು ಉರಿಯುತ್ತಿರುವ ಬೆಳಕು ಹೊರಹೊಮ್ಮಿತು. ಅವನ 3ನೇ ಕಣ್ಣು ಜ್ಞಾನ ನೇತ್ರ ತೆರೆಯಿತು. ಅವನಿಗೆ ಪ್ರತ್ಯೇಕ ಜಗತ್ತು ಕಾಣಲಿಲ್ಲ. ಅನಂತ ಮತ್ತು ಅವಿಭಜಿತ ಶುದ್ಧ ಪ್ರಜ್ಞೆ ಮಾತ್ರ ಅನುಭವಕ್ಕೆ ಬಂದಿತು. ಅವನು ಎಲ್ಲ ಜೀವಿಗಳನ್ನು ತನ್ನ ಆತ್ಮವೆಂದು ನೋಡಿದನು. ಅವನು ತನ್ನ ಗುರುವಿನ ರೂಪವನ್ನು ಆ ಬೆಳಕಾಗಿ ಮತ್ತು ಎಲ್ಲ ದೃಷ್ಟಿಯ ಮೂಲವಾಗಿ ನೋಡಿದನು. ಜ್ಞಾನನೇತ್ರ ಭೌತಿಕವಲ್ಲ, ಅದು ಆತ್ಮವನ್ನು ನೋಡುವ ಅರಿವಿನ ಆಂತರಿಕ ಕಣ್ಣು. ಗುರುವಿನ ಅನುಗ್ರಹ, ಸೇವೆ ಮತ್ತು ಶರಣಾಗತಿಯ ಮೂಲಕ ಶಿಷ್ಯನ ಆಂತರಿಕ ದೃಷ್ಟಿ ಜಾಗೃತಗೊಳ್ಳುತ್ತದೆ. ದೈವಿಕ ದೃಷ್ಟಿಯಿಲ್ಲದ ಎಲ್ಲ ಜ್ಞಾನವು ಅಪೂರ್ಣವಾಗಿ ಉಳಿಯುತ್ತದೆ. ಗುರುದೇವ, ನೀವು ಅಜ್ಞಾನದ ಕುರುಡುತನವನ್ನು ನಾಶ ಮಾಡಿದ್ದೀರಿ. ನೀವೊಬ್ಬರೇ ಜ್ಞಾನನೇತ್ರವನ್ನು ಜಾಗೃತಗೊಳಿಸಲು ಸಮರ್ಥರು ಎಂದು ಪರಿಪರಿಯಲ್ಲಿ ಸ್ತುತಿಸಿ ನಮಸ್ಕರಿಸಿದನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ: ಈ ಜಗತ್ತಿನಲ್ಲಿ ಅಜ್ಞಾನವೆಂಬ ತಿಮಿರವು ದೊಡ್ಡ ಪ್ರಾಣಿಯಂತೆ ಜೀವಿಗಳನ್ನು ಆವರಿಸಿಕೊಂಡು ಬಿಟ್ಟಿದೆ.
ನಾವು ಬದುಕುತ್ತಿರುವುದೇ ಸತ್ಯ, ಇದೇ ನಿತ್ಯ ಎಂದು ನಂಬಿಕೊಂಡು ಜೀವನ ಮಾಡುತ್ತಿರುವುದೇ ಅಜ್ಞಾನ. ಈ ಅಜ್ಞಾನವನ್ನು ಕಾದ ಕಬ್ಬಿಣದ ಶಲಾಕೆಯಂತಹ ಜ್ಞಾನಾಂಜನವನ್ನು ಹಚ್ಚಿ ಅದನ್ನು ಪುಟಕ್ಕಿಡುತ್ತಾನೆ. ಅಜ್ಞಾನವನ್ನು ನಿವಾರಣೆ ಮಾಡಲು ಗುರು ಒಬ್ಬನಿಂದ ಮಾತ್ರ ಸಾಧ್ಯ. ಗುರುವು ದಿವ್ಯ ಚಕ್ಷುವನ್ನು ನೀಡುತ್ತಾನೆ. ಅವು ಪ್ರಪಂಚವನ್ನು ನೋಡುವ ಕಣ್ಣುಗಳಂತಲ್ಲ, ಅಂತಃಕರಣದ ಕಣ್ಣು. ಅದನ್ನೇ ದಶಮದ್ವಾರ, 10ನೇ ಕಣ್ಣು, ತ್ರಿನೇತ್ರ ಎನ್ನುವುದು. ಅಂತಹ ದಿವ್ಯವಾದ ಕಣ್ಣನ್ನು ತೆರೆಸುವಂತಹ ಗುರುವಿಗೆ ನಮಸ್ಕಾರ. ಸ್ವಾನುಭವಸಾರ, ಪುಟ 6.